ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನು ಭೀಮೇಶ್ ಗೋನಾಳ್. ವೀಕ್ಷಕರೇ, ಇನ್ನೇನು ನಾಳೆ ಅಂದರೆ ಡಿಸೆಂಬರ್ 8ನೇ ತಾರೀಕಿಂದ 19ನೇ ತಾರೀಕಿನವರೆಗೆ ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇದೆ. ಅದಕ್ಕೋಸ್ಕರ ಭಾರತದ ಸಿದ್ಧತೆ ಕೂಡ ತುಂಬ ಜೋರಾಗಿ ನಡೀತಾ ಇದೆ. ಇದಕ್ಕಾಗಿ ಕೋಟ್ಯಾಂತರ ರೂಪಾಯಿಗಳನ್ನು ಖರ್ಚು ಮಾಡಲಾಗ್ತಾ ಇದೆ ಮತ್ತು ಅಲ್ಲಿ ಅನೇಕ ಸಾವಿರಾರು ಸಿಬ್ಬಂದಿಗಳನ್ನು, ಪೊಲೀಸ್ ಸಿಬ್ಬಂದಿಗಳನ್ನು ಕೂಡ ನೇಮಕ ಮಾಡಲಾಗಿದೆ. ಇದರ ಜೊತೆಗೆ ಈ ಒಂದು ಬೆಳಗಾವಿಯ ಅಧಿವೇಶನದಲ್ಲಿ ಆಡಳಿತ ಪಕ್ಷ ಮತ್ತು ವಿಪಕ್ಷ ಎರಡೂ ಕೂಡ ಕೆಲವೊಂದು ಲೆಕ್ಕಾಚಾರಗಳನ್ನು ಹಾಕ್ಕೊಳ್ತಾ ಇದ್ದಾರೆ. ಹೇಗೆ ಮಾಡಬೇಕು, ಏನು ಕ್ವಶನ್ ಕೇಳಬೇಕು, ಯಾವ ರೀತಿಯಾಗಿ ಮಾತನಾಡಬೇಕು, ಮತ್ತು ಆಡಳಿತ ಪಕ್ಷದವರು ನಾವು ವಿಪಕ್ಷದವರು ಕೇಳಿದ ಪ್ರಶ್ನೆಗಳಿಗೆ ಯಾವ ರೀತಿಯಾಗಿ ಉತ್ತರಗಳನ್ನು ಕೊಡಬೇಕು ಅನ್ನುವಂಥ ರೀತಿಯಲ್ಲಿ ಚರ್ಚೆಗಳನ್ನು ಮಾಡ್ತಾ ಇದ್ದಾರೆ. ಎಲ್ಲ ಲೆಕ್ಕಾಚಾರ ಹಾಕ್ಕೊಂಡು ಬೆಳಗಾವಿಗೆ ಹೋಗೋಕೆ ಎಲ್ಲರೂ ಕೂಡ ಸಜ್ಜಾಗಿ ನಿಂತಿದ್ದಾರೆ. ಹೀಗಾಗಿ ನಾವು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕೆಲವೊಂದು ವಿಚಾರಗಳನ್ನು ತಿಳ್ಕೊಳ್ಳೋದು ಮುಖ್ಯ ಆಗುತ್ತೆ. ಅದೇನೆಂದರೆ, ಈ ಬೆಳಗಾವಿಯ ಅಧಿವೇಶನಕ್ಕಾಗಿ ಎಷ್ಟು ಕೋಟಿ ದುಡ್ಡನ್ನು ಖರ್ಚು ಮಾಡಲಾಗ್ತಾ ಇದೆ ಮತ್ತು ಎಷ್ಟು ಸಾವಿರ ಸಿಬ್ಬಂದಿಗಳನ್ನು ನೇಮಕ ಮಾಡಲಾಗಿದೆ, ಭದ್ರತೆ ಯಾವ ರೀತಿಯಾಗಿದೆ, ಯಾವುದಕ್ಕೆ ಎಷ್ಟೆಷ್ಟು ಹಣ ಖರ್ಚಾಗುತ್ತೆ, ಈ ಎಲ್ಲ ವಿಚಾರಗಳನ್ನು ಇವತ್ತು ತಿಳ್ಕೊಳ್ತಾ ಹೋಗೋಣ. ಮತ್ತೆ ರಾಜಕೀಯವಾಗಿ ಬೆಳಗಾವಿಯ ಅಧಿವೇಶನದಲ್ಲಿ ಏನು ಚರ್ಚೆ ಆಗಬಹುದು ಮತ್ತು ಯಾವ ಚರ್ಚೆಗಳಿಗೆ ಜಾಸ್ತಿ ಒತ್ತು ಕೊಡಬೇಕು, ಏನು ಬೇಡಿಕೆ ಇತ್ತು, ಏನು ಆಸೆ ಇದೆ, ಏನು ನಿರಾಸೆ ಆಗುತ್ತೆ, ಇಷ್ಟು ವರ್ಷಗಳಿಂದ ಕೂಡ ಬೆಳಗಾವಿಯ ಅಧಿವೇಶನದಲ್ಲಿ ನಡೆದುಕೊಂಡು ಬಂದಿದ್ರೂ ಕೂಡ ಅಲ್ಲಿ ಯಾವ ಒಂದು ವಿಚಾರಗಳು ಜಾಸ್ತಿ ಚರ್ಚೆ ಆಗ್ತಾ ಇಲ್ಲ, ಯಾವುದಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಕೊಡಬೇಕು ಅದಕ್ಕೆ ಪ್ರಾಮುಖ್ಯತೆ ಕೊಡ್ತಾ ಇಲ್ಲ ಎನ್ನುವಂತಹ ಮಾತು ಕೂಡ ಇದೆ. ಹೀಗಾಗಿ ಈ ಎಲ್ಲ ವಿಚಾರದ ಬಗ್ಗೆ ಇವತ್ತು ಸಂಕ್ಷಿಪ್ತವಾಗಿ ತಿಳಿದುಕೊಳ್ತಾ ಹೋಗೋಣ. ನೋಡಿ, ಬೆಳಗಾವಿಯ ಅಧಿವೇಶನ ಏನಿದೆ ಡಿಸೆಂಬರ್ 8ನೇ ತಾರೀಕಿಂದ ಶುರುವಾಗುತ್ತೆ. ಈ ಒಂದು ಬೆಳಗಾವಿಯ ಚಳಿಗಾಲದ ಅಧಿವೇಶನಕ್ಕೆ ಬರೋಬ್ಬರಿ 21ರಿಂದ 22 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದೆ ಸರ್ಕಾರ ಅಂತ ಹೇಳಲಾಗ್ತಾ ಇದೆ. ಈ ಒಂದು ದುಡ್ಡು ಏನಿದೆ ಕಳೆದ ವರ್ಷ, ಹಿಂದಿನ ವರ್ಷದ ಒಂದು ಅಧಿವೇಶನ ನಡೆದಾಗ, ಕಳೆದ ಬಾರಿ ಅಧಿವೇಶನ ನಡೆದಂತಹ ಸಮಯದಲ್ಲಿ ಆದಂತಹ ಖರ್ಚಿಗಿಂತ ದುಪ್ಪಟ್ಟು ಜಾಸ್ತಿನೇ ಇದೆ ಅಂತ ಹೇಳಲಾಗ್ತಾ ಇದೆ. ದುಪ್ಪಟ್ಟು ಅನ್ನೋದಕ್ಕಿಂತ ಸ್ವಲ್ಪ ಪ್ರಮಾಣದಲ್ಲಿ ಜಾಸ್ತಿ ಇದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಇದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ನೋಡಿ, ಅಲ್ಲಿರುವಂತಹ ಜಿಲ್ಲಾಡಳಿತ ಏನು ಮಾಡ್ತಾ ಇದೆ, ಈ ಬಾರಿ 21 ಕೋಟಿ ರೂಪಾಯಿಯನ್ನು ಖರ್ಚು ಮಾಡ್ತಾ ಇದೆ. ಅದು ಬೆಳಗಾವಿಯ ಒಂದು ಅಧಿವೇಶನ 10 ದಿನಗಳ ಕಾಲ ನಡೆಯುತ್ತೆ, 8ರಿಂದ 19ರವರೆಗೆ. ಹೀಗಾಗಿ ಇದಕ್ಕೆ ಇಷ್ಟು ಒಂದು 21 ಕೋಟಿ ರೂಪಾಯಿಯನ್ನು ನಾವು ಖರ್ಚು ಮಾಡ್ತೀವಿ ಅಂತ ಬೆಳಗಾವಿಯ ಒಂದು ಜಿಲ್ಲಾಡಳಿತ ಅಂದಾಜು ಮೊತ್ತವನ್ನು ಹೇಳುತ್ತಾ ಇದೆ. ಕಳೆದ ವರ್ಷ ಇದೇ ಒಂದು ಅಧಿವೇಶನಕ್ಕಾಗಿ ಏನು ಮಾಡಿತ್ತು ಅಂದರೆ ಸರ್ಕಾರ 15.30 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿತ್ತು. ಆದರೆ ಈಗ ಈ ವರ್ಷ 5.70 ಕೋಟಿ ರೂಪಾಯಿ ಜಾಸ್ತಿ ಆಗಿದೆ ಇದರ ಒಂದು ಖರ್ಚು. ಅದರ ಜೊತೆಗೆ ನೋಡಿ, 2012ರಿಂದ ಬೆಳಗಾವಿಯ ಚಳಿಗಾಲದ ಅಧಿವೇಶನಗಳಲ್ಲಿ ಕಳವಣಿಗಾಗಿ ಏನು ಮಾಡ್ತಾ ಇದೆ ರಾಜ್ಯ ಸರ್ಕಾರ, ಒಟ್ಟು ಇದುವರೆಗೂ ಕೂಡ ನಾವು ಲೆಕ್ಕ ಹಾಕ್ತಾ ಹೋದರೆ 169.6 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಈ ಖರ್ಚು ಮತ್ತು ವೆಚ್ಚಗಳು ಇದೀಗ ಸಾರ್ವಜನಿಕವಾಗಿ, ರಾಜಕೀಯವಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಯಾಕೆ ಸರ್ಕಾರ ಇಷ್ಟೊಂದು ದುಡ್ಡನ್ನು ವೆಚ್ಚ ಮಾಡ್ತಾ ಇದ್ದಾರೆ, ಇದೇ ದುಡ್ಡನ್ನು ಬೇರೆ ಯೋಜನೆಗಳಿಗೆ ಕೊಟ್ಟರೆ ಆ ಕೆಲಸಗಳು, ಕಾಮಗಾರಿಗಳು ಆದರೂ ಕೂಡ ನಡೆಯುತ್ತೆ ಅಂತ ವಿಪಕ್ಷಗಳು ಮಾತನಾಡ್ತಾ ಇದೆ. ಮತ್ತು ಸಾರ್ವಜನಿಕವಾಗಿ ಜನರು ಕೂಡ ಇದನ್ನು ಯೋಚನೆ ಮಾಡ್ತಾ ಇದ್ದಾರೆ. ಯೋಚನೆ ಮಾಡಬೇಕಾಗುತ್ತೆ, ಯಾಕಂದರೆ ಈ ದುಡ್ಡು ಎಲ್ಲವೂ ಕೂಡ ಸರ್ಕಾರದ್ದಲ್ಲ, ಇದು ಜನಸಾಮಾನ್ಯರದ್ದು. ಜನಸಾಮಾನ್ಯರು ಕೊಟ್ಟಂತಹ ಒಂದು ಟ್ಯಾಕ್ಸ್ನಿಂದಾನೇ ಸರ್ಕಾರ ನಡೆಯೋದು. ಸರ್ಕಾರದ ಅಧಿಕಾರಿಗಳಿಗೆ, ಸರ್ಕಾರದ ಜನಪ್ರತಿನಿಧಿಗಳಿಗೆ, ಮಂತ್ರಿಗಳಿಗೆ, MLAಗಳಿಗೆ ಎಲ್ಲರಿಗೂ ಕೂಡ ದುಡ್ಡು ಹೋಗೋದು ನಮ್ಮದೇ ದುಡ್ಡು, ನಮ್ಮದೇ ಟ್ಯಾಕ್ಸ್ ದುಡ್ಡು. ಹೀಗಾಗಿ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಅದನ್ನು ಪ್ರಶ್ನೆ ಮಾಡುವ ಮತ್ತು ಅದರ ಬಗ್ಗೆ ಚರ್ಚೆ ಮಾಡುವಂತಹ ಎಲ್ಲ ರೀತಿಯಾದ ಹಕ್ಕಿದೆ ಇರುತ್ತೆ. ಹೀಗಾಗಿ ನೋಡಿ, ಈ ಒಂದು ಬೆಳಗಾವಿಯ ಅಧಿವೇಶನವನ್ನು ನಡೆಸುವಂತಹ ಒಂದು ಪ್ರಮುಖ ಉದ್ದೇಶ ಏನಪ್ಪ ಅಂತಂದರೆ, ಉತ್ತರ ಕರ್ನಾಟಕ ಭಾಗದಲ್ಲಿ, ಆ ಭಾಗದಲ್ಲಿರುವಂತಹ ಜಿಲ್ಲೆಗಳ ಸಮಸ್ಯೆಗಳನ್ನು ಅಭಿವೃದ್ಧಿಪಡಿಸಬೇಕು, ಹೋಗಲಾಡಿಸಬೇಕು, ಅಭಿವೃದ್ಧಿಪಡಿಸಬೇಕು, ಅದಕ್ಕೆ ಉತ್ತೇಜಿಸಬೇಕು. ಆದರೆ ಆಡಳಿತ ಕೇಂದ್ರೀಕರಣ ಆಗಿರಬೇಕು. ಅಲ್ಲಿ ಇಲಾಖಾ ಒಂದು ಸಮತೋಲನಗಳನ್ನು ಕೂಡ ಖಚಿತಪಡಿಸಿಕೊಳ್ಳೋದು ಕೂಡ ಆಗಿರುತ್ತೆ. ಈ ಒಂದು ಬೆಳಗಾವಿಯ ಅಧಿವೇಶನದ ಈ ಗುರಿಗಳನ್ನು ಎಷ್ಟು ಪ್ರಮಾಣವಾಗಿ ಅಥವಾ ಪರಿಣಾಮಕಾರಿಯಾಗಿ ಪೂರೈಸಲಾಗ್ತಾ ಇದೆ ಅನ್ನುವಂಥದ್ದೇ ಈಗ ದೊಡ್ಡ ಪ್ರಶ್ನೆ, ದೊಡ್ಡ ಸವಾಲಾಗಿದೆ. ಯಾಕಂದರೆ ಪ್ರತಿ ಬಾರಿಯೂ ಕೂಡ ಬೆಳಗಾವಿಯ ಅಧಿವೇಶನದಲ್ಲಿ ಏನಾಗ್ತಾ ಇತ್ತು, ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳನ್ನು ಜಾಸ್ತಿ ಚರ್ಚೆ ಮಾಡಬೇಕು ಅಂದರೆ ಅದು ಆಗ್ತಾ ಇರಲಿಲ್ಲ. ಅಲ್ಪ ಸ್ವಲ್ಪ ಮಾತನಾಡಿ ಬೇರೆ ವಿಚಾರಗಳನ್ನು ಮಾತನಾಡ್ತಾ ಇದ್ರು, ಗೊಂದಲಗಳು ಸೃಷ್ಟಿಯಾಗ್ತಾ ಇತ್ತು. ಹೀಗಾಗಿ ಈ ಬಾರಿ ಆ ಒಂದು ವಿಚಾರಗಳ ಬಗ್ಗೆ ಸಾಕಷ್ಟು ಒತ್ತು ಕೊಡಬೇಕು ಅಂತ ಮಾತುಗಳು ಕೇಳಿ ಬರ್ತಾ ಇದೆ, ಒತ್ತಡ ಹೇರ್ತಾ ಇದೆ. ನೋಡಿ, ಈ ಒಂದು ಏನು 21 ಕೋಟಿ ದುಡ್ಡನ್ನು ವೆಚ್ಚ ಮಾಡ್ತಾ ಇದೆ, ಖರ್ಚು ವೆಚ್ಚಕ್ಕೆ ಅವರ ಒಂದು ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು, ಊಟ ತಿಂಡಿ ವಸತಿ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದು ಹೆಂಗೆ ಏನು ಅಂತ ನೋಡಿದ್ರೆ ನೋಡಿ, ಈ ಒಂದು ವೆಚ್ಚದ ಪ್ರಮಾಣ ಹೇಗಿದೆ ಅಂದರೆ, ವಸತಿ ಆಗಿರ್ಬೋದು, ಭದ್ರತೆ, ಆರ್ಥಿಕ ನಿರ್ವಹಣೆ, ತಾಂತ್ರಿಕವಾದಂತಹ ಬೆಂಬಲ,
ಅದರ ಜೊತೆಗೆ ಸಾರಿಗೆ ಮತ್ತು ಸುವರ್ಣಸೌಧದ ನಿರ್ವಹಣೆ ಸೇರಿದಂತೆ ಇತರೆ ಖರ್ಚುಗಳನ್ನು ಕೂಡ ಒಳಗೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಹೆಚ್ಚುವರಿಯಾಗಿ ಸಂಪುಟ ಸಭೆಗಳು, ವಿಶೇಷ ಶಾಸಕಾಂಗ ಕಾರ್ಯಸ್ಥಳಗಳು ಮತ್ತು ಮಾಧ್ಯಮ ಸೌಲಭ್ಯಗಳು, ಅದರ ಜೊತೆಗೆ ಪೊಲೀಸ್ ವ್ಯವಸ್ಥೆಗಳು, ಸಾರಿಗೆ ವ್ಯವಸ್ಥೆ ಮತ್ತು ಪ್ರೋಟೋಕಾಲ್ ನಿರ್ವಹಣೆಗಾಗಿ ಈ ಒಂದು ಹಣವನ್ನು ಹಂಚಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಈ ಬಾರಿ ಖರ್ಚು ಮತ್ತು ವೆಚ್ಚಗಳ ಹೊರತಾಗಿಯೂ ಕೂಡ ನಿರೀಕ್ಷೆಯಂತೆ ಕಲಾಪಗಳು ನಡೆಯೋದಿಲ್ಲ. ಹೀಗಾಗಿ ಅಧಿವೇಶನವನ್ನು ನಡೆಸುವಂತಹ ದಕ್ಷತೆ ಮತ್ತು ಅಗತ್ಯತೆಯ ಕುರಿತು ಈ ಬಾರಿ ಸಾಕಷ್ಟು ಪ್ರಶ್ನೆಗಳು ಹುಟ್ಟಾಗ್ತಾ ಇದೆ. ನೋಡಿ, ಇದೇ ವಿಚಾರವಾಗಿ ಏನು ಬೆಳಗಾವಿ ಅಧಿವೇಶನದಲ್ಲಿ ವಿಪಕ್ಷ ಬಿಜೆಪಿ ಕೂಡ ಮಾತನಾಡ್ತಾ ಇದೆ. ನಾವು ಸರ್ಕಾರಕ್ಕೆ ಬೇರೆ ಬೇರೆ ರೀತಿಯ ಪ್ರಶ್ನೆಗಳು ನಮ್ಮ ಮುಂದಿದೆ, ಸವಾಲುಗಳಿದೆ. ಮುಖ್ಯವಾಗಿ ಅವರು ಕೇಳ್ತಾ ಇರುವಂಥದ್ದು ಈ ಬಾರಿ ಏನು ಅಂತಂದರೆ, ಬಿಜೆಪಿಯವರು ಆಡಳಿತದಲ್ಲಿರುವಂತಹ ಕಾಂಗ್ರೆಸ್ ಪಕ್ಷದವರು ರೈತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ಮತ್ತು ಉತ್ತರ ಕರ್ನಾಟಕದ ಭಾಗದ ರೈತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಸರಿಯಾದ ರೀತಿಯಲ್ಲಿ ಅವರಿಗೆ ಬೆಳೆಗೆ ಸಂಬಂಧಪಟ್ಟ ಹಾಗೆ ಸ್ಪಂದಿಸ್ತಾ ಇಲ್ಲ. ಮುಖ್ಯವಾಗಿ ಅದರಲ್ಲಿ ಕೇಳಿ ಬರ್ತಾ ಇರುವಂಥದ್ದು ಕಬ್ಬು ಬೆಳೆಗಾರರ ಸಮಸ್ಯೆ, ಮೆಕ್ಕೆಜೋಳ ಬೆಳೆಗಾರರ ಸಮಸ್ಯೆ. ಈ ಸಮಸ್ಯೆಯನ್ನೇ ಮುಂದಿಟ್ಕೊಂಡು ಹೋರಾಟವನ್ನು ಮಾಡೋಕೆ ಕೂಡ ಸಿದ್ಧತೆ ಮಾಡಿಕೊಳ್ತಾ ಇದೆ ಬಿಜೆಪಿ. ಅಂದರೆ 9ನೇ ತಾರೀಕು ನಾವು ಪ್ರತಿಭಟನೆಯನ್ನು ಮಾಡ್ತೀವಿ. ಸುಮಾರು 15ರಿಂದ 20 ಸಾವಿರ ರೈತರನ್ನು ಸೇರಿಸಿಕೊಂಡು ನಾವು ಹೋರಾಟ ಮಾಡ್ತೀವಿ ರೈತರ ಪರವಾಗಿ ಅಂತ ರಾಜ್ಯಾಧ್ಯಕ್ಷ ಆಗಿರುವಂತಹ BY ವಿಜೇಂದ್ರ ಕೂಡ ಕರೆ ಕೊಟ್ಟಿದ್ದಾರೆ ಈಗಾಗಲೇ. ಹೀಗಾಗಿ ಬೆಳಗಾವಿಯ ಅಧಿವೇಶನ ಶುರುವಾಗುವ ಅಥವಾ ಶುರುವಿನ ಮುಂಚೆನೇ ಅಥವಾ ಶುರುವಾದ ನಂತರ ಪ್ರತಿಭಟನೆಯ ಬಿಸಿಯನ್ನು ಮುಟ್ಟಿಸೋಕೆ ಬಿಜೆಪಿ ಮುಂದಾಕಿದೆ. ಎಲ್ಲ ಯೋಜನೆಗಳನ್ನು ತಯಾರಿ ಮಾಡಿಕೊಳ್ತಾ ಇದೆ. ಹಾಗಂತ ಹೇಳಿ ಕಾಂಗ್ರೆಸ್ ಏನು ಕೈಗೊಟ್ಕೊಂಡು ಕೂತಿಲ್ಲ. ಅವರು ಕೂಡ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳನ್ನು ಮಾಡಿ CM DCM ಅವರು ಯೋಚನೆ ಮಾಡಿ ಅವರಿಗೆ ಮಂತ್ರಿಮಂಡಲಕ್ಕೆ, ಅವರ ಮಂತ್ರಿಗಳಿಗೆ, MLAಗಳಿಗೆ ಎಲ್ಲರೂ ಕೂಡ ಸೂಚನೆ ಕೊಟ್ಟಿದ್ದಾರೆ. ಬೆಳಗಾವಿಯ ಚಳಿಗಾಲದ ಒಂದು ಅಧಿವೇಶನ ಏನಿದೆ ಅಲ್ಲಿ ನಾವು ವಿಪಕ್ಷ ಕೇಳುವಂತಹ ಎಲ್ಲ ಪ್ರಶ್ನೆಗಳಿಗೂ ಕೂಡ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡಬೇಕು. ನಾವು ಒಗ್ಗಟ್ಟಿನ ಮಂತ್ರವನ್ನು ಜಪಿಸಬೇಕು. ಎಲ್ಲರೂ ಕೂಡ ಒಂದೇ ರೀತಿಯಾಗಿ ನಿಲುವನ್ನು ತೋರಿಸಬೇಕು. ಅದು ನಾವು ವಿಪಕ್ಷಗಳಿಗೆ ಸರಿಯಾದ ರೀತಿಯಲ್ಲಿ ಉತ್ತರವನ್ನು ಕೊಟ್ಟಂತೆ ಆಗುತ್ತೆ ಅನ್ನುವಂತಹ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಕೂಡ ಯೋಚನೆಯನ್ನು ಮಾಡ್ತಾ ಇದೆ. ಇದರ ಜೊತೆಗೆ ಬಿಜೆಪಿಗೆ ಇರುವಂತಹ ಒಂದು ದೊಡ್ಡ ಸವಾಲು ಏನಂದರೆ, ಇಷ್ಟು ದಿನ ಇವರು ಯಾಕೆ ಮಾತನಾಡ್ತಾ ಇಲ್ಲ ಎನ್ನುವಂಥದ್ದೇ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಮಾತುಕತೆ ಆಗಬಹುದು, ಬೆಳಗಾವಿಯ ಚಳಿಗಾಲದ ಅಧಿವೇಶನ ಹಿಂದೆ ಏನು ಮಾಡಿದ್ರು, ಗೊಂದಲವನ್ನು ಸೃಷ್ಟಿ ಮಾಡಿ ಬಾಯ್ಕಾಟ್ ಮಾಡಿ ಸದನವನ್ನೇ ಬಿಟ್ಟು ಹೋಗಿಬಿಟ್ಟಿದ್ರು. ಆ ರೀತಿಯಾಗಿ ಗೊಂದಲ ಆಗಿತ್ತು. ಆ ರೀತಿ ಆಗೋದು ಬೇಡ ಅಂತ ಕೆಲವರು ಮಾತನಾಡ್ತಾ ಇದ್ದಾರೆ. ಹೀಗಾಗಿ ಮುಖ್ಯವಾಗಿ ಉತ್ತರ ಕರ್ನಾಟಕದ ಭಾಗದ ಜನರಿಗೆ ಅನುಕೂಲವಾಗುವಂತೆ, ಅಲ್ಲಿರುವಂತಹ ಸಮಸ್ಯೆಗಳನ್ನು ದೂರ ಮಾಡುವಂತೆ, ಆ ಜನರಿಗೆ ಖುಷಿ ಕೊಡುವಂತೆ, ರೈತರಿಗೆ ಅನುಕೂಲವಾಗುವಂತೆ, ಅವರು ಬೆಳೆದಂತಹ ಬೆಂಬಲ ಬೆಲೆ ಏನು ಬೆಳೆಗಳು ಬೆಳೆದಿರ್ತಾರೆ ಅದಕ್ಕೆ ಬೆಂಬಲ ಬೆಲೆ ಸಿಗಬೇಕು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗಬೇಕು ಅಂತ ಒತ್ತಡಗಳು ಜಾಸ್ತಿ ಆಗ್ತಾ ಇದೆ. ಆ ಭಾಗದ ಜನರ ನಿರೀಕ್ಷೆ ಕೂಡ ಅದೇ ಆಗಿದೆ. ಹಾಗಾಗಿ ಈ ಬಾರಿ ಏನಾಗುತ್ತೆ ಅಧಿವೇಶನದಲ್ಲಿ, ಏನೇನು ವಿಚಾರಗಳು ಚರ್ಚೆ ಆಗುತ್ತೆ ಅಂತ ನೋಡಿದ್ರೆ, ನೋಡಿ ಮುಖ್ಯವಾಗಿ ಇದರ ಜೊತೆಗೆ ರೈತರಿಗಿರುವಂತಹ ಸಮಸ್ಯೆ ಏನಂದರೆ, 2ನೇ ಬೆಳೆಗೆ ನೀರು ಕೊಡ್ತಾ ಇಲ್ಲ. ಉತ್ತರ ಕರ್ನಾಟಕ ಭಾಗದಲ್ಲಿ ಏನು ತುಂಗಾಭದ್ರಾ ಜಲಾಶಯ ಇದೆ, ಆ ಜಲಾಶಯದ ಒಂದು ಕ್ಲಸ್ಟರ್ ಗೇಟ್ಗಳನ್ನು ಸರಿಪಡಿಸಬೇಕಾಗಿದೆ. ಅದಕ್ಕಾಗಿ ನಾವು 2ನೇ ಬೆಳೆ ಕೊಡಲ್ಲ ಅಂತ ಹೇಳಿ ಜಲಸಂಪನ್ಮೂಲ ಸಚಿವ ಮತ್ತು ಉಪಮುಖ್ಯಮಂತ್ರಿ ಆಗಿರುವಂತಹ DK ಶಿವಕುಮಾರ್ ಅವರು ಹೇಳಿದರು. ಮತ್ತು ಶಿವರಾಜ್ ತಂಗಡಿಗೆ, ಆ ಭಾಗದ ಕೊಪ್ಪಳದ ಉಸ್ತುವಾರಿ ಆಗಿರುವಂತಹ ಶಿವರಾಜ್ ತಂಗಡಿ ಅವರು ಕೂಡ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದರು. ಅದಕ್ಕೋಸ್ಕರ ಒಂದು ಮೀಟಿಂಗನ್ನು ಕೂಡ ಮಾಡಿದರು. ಹೀಗಾಗಿ ಈ ಒಂದು ವಿಚಾರ ಹೇಳಿದಾಗ ರೈತರಿಗೆ ಎಲ್ಲೋ ಒಂದು ಕಡೆ ಬೇಜಾರಾಗಿದೆ. ಏನು ಮಾಡಬೇಕು ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ದಾರೆ. ಒಂದು ಕಡೆ ಬೆಳೆದಂತಹ ಬೆಳೆಗೆ ಸರಿಯಾದ ಬೆಂಬಲ ಬೆಲೆ ಇಲ್ಲ, ಮತ್ತು ಮೆಕ್ಕೆಜೋಳ ಖರೀದಿಸುವಂಥ ಒಂದು ಕೇಂದ್ರವನ್ನು ಸ್ಥಾಪನೆ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಅದು ಕೂಡ ಆಗ್ತಾ ಇಲ್ಲ, ಬೆಂಬಲ ಬೆಲೆ ಸಿಗ್ತಾ ಇಲ್ಲ. ಇಷ್ಟೆಲ್ಲ ಸಮಸ್ಯೆಗಳಿದೆ. ರೈತರ ಸಮಸ್ಯೆಗಳಿಗೆ ನೀವು ಕಿವಿ ಕೊಡೋದು ಬಿಟ್ಟು ಕಾಂಗ್ರೆಸ್ನವರು ಅವರ ಬರೇ ಒಂದು CM ಕುರ್ಚಿಗಾಗಿ ಒದ್ದಾಡ್ತಾ ಇದ್ದಾರೆ, ಗುದ್ದಾಡ್ತಾ ಇದ್ದಾರೆ, ಬ್ರೇಕ್ಫಾಸ್ಟ್ ಮೀಟಿಂಗ್ಗಳನ್ನು ಮಾಡ್ತಾ ಇದ್ದಾರೆ ಅಂತ ವಿಪಕ್ಷ ಟೀಕೆ ಮಾಡ್ತಾ ಇತ್ತು. ಹೀಗಾಗಿ ವಿಪಕ್ಷಗಳ ಟೀಕೆಗಳಿಗೆ ಇಬ್ಬರು ಕೂಡ CM DCM ಉತ್ತರ ಕೊಟ್ಟಾಯಿತು. ನಾವು ಒಗ್ಗಟ್ಟಿನಿಂದಿದ್ದೀವಿ, ಒಗ್ಗಟ್ಟಿನಿಂದ ಕೆಲಸ ಮಾಡ್ತೀವಿ. CM ಬದಲಾವಣೆ ವಿಚಾರ ನೀವು ಚರ್ಚೆ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಪಕ್ಷಕ್ಕೆ, ನಿಮ್ಮ ಪಕ್ಷದವರಿಗೆ, ನಾಯಕರಿಗೆ ಯಾವುದೇ ರೀತಿಯಾಗಿ ನಮ್ಮ ಸರ್ಕಾರದ ಬಗ್ಗೆ ಅಥವಾ ಪಕ್ಷದ ಬಗ್ಗೆ ಮಾತನಾಡುವಂತಹ ನೈತಿಕ ಹಕ್ಕಿಲ್ಲ ಅಂತ ಹೇಳಿ ಕಡ್ಡಿ ಮುರಿದಂಗೆ ಹೇಳಿಬಿಟ್ರು. ಆದರೆ ವಿಪಕ್ಷ ಆಗಿರೋದ್ರಿಂದ ಅವರು ಮಾತನಾಡಲೇಬೇಕು, ಪ್ರಶ್ನೆ ಮಾಡಲೇಬೇಕು. ಹೀಗಾಗಿ ಸಾಕಷ್ಟು ವಿಚಾರಗಳು, ಗೊಂದಲಗಳು, ಚರ್ಚೆಗಳು ಆಗ್ತಾ ಇವೆ. ಏನಾಗಬಹುದು ಬೆಳಗಾವಿಯ ಅಧಿವೇಶನದಲ್ಲಿ, ಯಾವ ಮುಖ್ಯವಾದಂತಹ ವಿಚಾರಗಳು ಮುನ್ನೆಲೆಗೆ ಬರ್ಬೋದು ಅಂತ. ಹೀಗಾಗಿ BJP ಕೂಡ ಸಾಕಷ್ಟು ತಯಾರಿ ಮಾಡಿಕೊಂಡಿದೆ. ಅದೇ ರೀತಿಯಾಗಿ ಕಾಂಗ್ರೆಸ್ ಕೂಡ ತಯಾರಿ ಮಾಡಿಕೊಂಡಿದೆ. ಇನ್ನು ಇದೇ ವಿಚಾರವಾಗಿ ಏನಾಗ್ತಾ ಇದೆ, ಈ ಒಂದು ಬೆಳಗಾವಿಯ ಅಧಿವೇಶನದಲ್ಲಿ ಯಾವ್ಯಾವ ರೀತಿಯ ಭದ್ರತೆ, ಎಷ್ಟೆಷ್ಟು ಪೊಲೀಸರು, ಏನು, ಅದೆಲ್ಲವನ್ನು ಸಂಕ್ಷಿಪ್ತವಾಗಿ ವಿವರವಾಗಿ ನಾವು ಭದ್ರತೆಯ ಬಗ್ಗೆ ಗಮನಿಸಿಬಿಡುವುದಾದರೆ, ನಾಳೆ ಏನು ನಡೀತಾ ಇದೆ ಈ ಒಂದು ಬೆಳಗಾವಿಯಲ್ಲಿ ಸುವರ್ಣ ವಿಧಾನಸೌಧದಲ್ಲಿ ಚಳಿಗಾಲದ ಒಂದು ಅಧಿವೇಶನ, ವಿಧಾನಮಂಡಲ ಏನಿದೆ ಅದರ ಅಧಿವೇಶನ ನಡೀತಾ ಇದೆ. ಕುಂದಾನಗರಿ ಎಲ್ಲ ರೀತಿಯಾಗಿ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ, ಸಜ್ಜಾಗ್ತಾ ಇದೆ. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಸಚಿವರು, ಶಾಸಕರು ಸೇರಿದಂತೆ ಸಚಿವಾಲಯದ ಅಧಿಕಾರಿಗಳು, ಸಿಬ್ಬಂದಿಗಳಿಗೆ ಊಟ ವಸತಿಯ ಒಂದು
ವ್ಯವಸ್ಥೆಯನ್ನು ಮಾಡಲಾಗಿದೆ. ಈಗಾಗಲೇ ಜಿಲ್ಲಾಡಳಿತದಿಂದ 3,000 ರೂಮ್ಗಳನ್ನು ಕೂಡ ಬುಕ್ ಮಾಡಲಾಗಿದೆಯಂತೆ. ಸಿಎಂ ಮತ್ತು ಡಿಸಿಎಂಗೆ ಅತಿಥಿ ಗೃಹದಲ್ಲಿ ವಾಸ್ತವಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಈ ಒಂದು ಚಳಿಗಾಲದ ಅಧಿವೇಶನದ ಹಿನ್ನೆಲೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ಆಗಬಾರದು ಅಂತ ಹೇಳಿ ಬೆಳಗಾವಿ ನಗರದಲ್ಲಿ ಹೆಚ್ಚುವರಿ ಭದ್ರತೆಯನ್ನು ಕೂಡ ಈಗಾಗಲೇ ನಿಯೋಜನೆ ಮಾಡಲಾಗಿದೆ. ಸಾಕಷ್ಟು ಪೊಲೀಸರನ್ನ ದೆಹಲಿಯಲ್ಲಿ ಉಗ್ರರಿಂದ ಕಾರು ಬಾಂಬ್ ಸ್ಫೋಟ ಏನಾಗಿತ್ತು ಆ ಪ್ರಕರಣದ ಹಿನ್ನೆಲೆ ಅಧಿವೇಶನದ ವೇಳೆ ಎಚ್ಚರಿಕೆ ವಹಿಸುವಂತೆ ಕೇಂದ್ರದ ಗುಪ್ತಚರ ಇಲಾಖೆ ಮಾಹಿತಿ ಕೂಡ ಕೊಟ್ಟಿದೆಯಂತೆ. ಈ ಕಾರಣದಿಂದಾಗಿ ಬೆಳಗಾವಿಯ ಸುವರ್ಣಸೌಧದ ಸುತ್ತಮುತ್ತ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಇನ್ನು ಬೆಳಗಾವಿ ನಗರದಲ್ಲಿ ಹೆಚ್ಚುವರಿಯಾಗಿ ನೋಡಿ 6,000 ಪೊಲೀಸರ ನಿಯೋಜನೆ ಮಾಡಲಾಗಿತ್ತು. ನಗರ ಪೊಲೀಸ್ ಆಯುಕ್ತ ಬೋರಸೆ ಏನಿದ್ದಾರೆ ಅವರು ನೇತೃತ್ವದಲ್ಲಿ ಈ ಒಂದು ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ ಅಂತ ಹೇಳಲಾಗ್ತಾ ಇದೆ. 6 SP ಅಂಕಮಟ್ಟದ ಪೊಲೀಸ್ ಅಧಿಕಾರಿಗಳಿದ್ದಾರೆ ಅಂತೆ. 146 ಹಿರಿಯ ಪೊಲೀಸ್ ಅಧಿಕಾರಿಗಳು, 3,820 ಪೊಲೀಸ್ ಸಿಬ್ಬಂದಿಗಳು, 500 ಹೋಮ್ ಗಾರ್ಡ್ಗಳು, 10 DAR ತುಕಡಿಗಳು, 35 KSRP ತುಕಡಿ, 1 BDDS ತಂಡ, 1 ಗರ್ಡಾ ಫೋರ್ಸ್, 16 ವಿಧ್ವಂಸಕ ಕೃತ್ಯ ತಪಾಸಣೆ ತಂಡಗಳು ಭದ್ರತೆಗಾಗಿ ನಿಯೋಜನೆ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಸುವರ್ಣಸೌಧದ ಸಂಪೂರ್ಣ ಸುತ್ತಮುತ್ತ ಭಾಗ ಎಲ್ಲವೂ ಕೂಡ ಸರ್ಪಗಾವಲಿನಿಂದ ಕೂಡಿದೆ. ಪೊಲೀಸರ ಕಣ್ಗಾವಲಿನಲ್ಲಿನೇ ಇರುತ್ತೆ ಯಾವಾಗಲೂ ಕೂಡ. ಸುವರ್ಣ ಗಾರ್ಡನ್ ಮತ್ತು ಅಲರಾವಾಡ ಬಳಿ ಪ್ರತಿಭಟನೆಗೆ ಸ್ಥಳ ನಿಗದಿ ಮಾಡಲಾಗಿದೆ. ಯಾರಾದರೂ ಪ್ರತಿಭಟನೆ ಮಾಡೋರು ಇದ್ರೆ ವಿಪಕ್ಷದವರಾಗಿರ್ಬೋದು ಅಥವಾ ಬೇರೆ ಅಲ್ಲಿನ ಭಾಗದ ಜನರು ಏನಿದ್ದಾರೆ ಅವರೇನಾದರೂ ಪ್ರತಿಭಟನೆ ಮಾಡೋರಿದ್ರೆ ಅಲ್ಲಿ ಪ್ರತಿಭಟನೆ ಮಾಡ್ಬೋದು ಅಂತ ಅವಕಾಶವನ್ನು ಕೊಡಲಾಗಿದೆ. ಇತ್ತೀಚೆಗೆ ಪಂಚಮಸಾಲಿಯ ಸಮುದಾಯದವರು ಕೂಡ ನಾವು ಕೂಡ ಪ್ರತಿಭಟನೆ ಮಾಡ್ತೀವಿ ಅಂತ ಸ್ವಾಮೀಜಿ ಕೂಡ ಕರೆ ಕೊಟ್ಟಿದ್ರು. ಹೀಗಾಗಿ ಅಲ್ಲಿ ಅವರು ಹೋರಾಟವನ್ನು ಪ್ರತಿಭಟನೆಯನ್ನು ಮಾಡಬಹುದು. ಇನ್ನು ಬಿಜೆಪಿಯಿಂದ ಮಹತ್ವದ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ನೋಡಿ. ರಾಜ್ಯದಲ್ಲಿ ಸಿಎಂ ಕುರ್ಚಿಗಾಗಿ ಸರ್ಕಾರದಲ್ಲಿ ಹಗ್ಗ ಜಗ್ಗಾಟ ನಡೀತಾ ಇದೆ. ಇದೇ ಹಿನ್ನೆಲೆಯಲ್ಲಿ ಅಧಿವೇಶನದಲ್ಲಿ ಅವಿಶ್ವಾಸ ನಿಲುವಳಿ ಮಂಡನೆಗೆ ವಿಪಕ್ಷ ಬಿಜೆಪಿ ಚಿಂತಿಸ್ತಾ ಇದೆ. ಆದರೆ ಈಗ ತನ್ನ ನಿರ್ಧಾರದಿಂದ ಕಮಲ ಪಡೆ ಎಂದಕ್ಕೋ ಸ್ವಲ್ಪ ಹಿಂದೆ ಸರಿದಂತೆ ಕಾಣ್ತಾ ಇದೆ. ಕಳೆದ ವಾರ ಬೆಂಗಳೂರಿನಲ್ಲಿ ನಡೆದಂತಹ ಒಂದು ಸಭೆಯಲ್ಲಿ ಅವಿಶ್ವಾಸ ಮಂಡನೆಗೆ ಮುಂದಾದಂತೆ ಬಿಜೆಪಿ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಸಲಹೆ ನೀಡಿದ್ರು. ಅವಿಶ್ವಾಸ ಮಂಡನೆ ಮಾಡಿದರೆ ಕಾಂಗ್ರೆಸ್ನಲ್ಲಿ ಒಗ್ಗಟ್ಟು ಸೃಷ್ಟಿಯಾಗುತ್ತೆ, ಹೀಗಾಗಿ ಒಗ್ಗಟ್ಟಾಗಿರುವುದಕ್ಕೆ ಅವಕಾಶ ಕೊಡುವುದು ಬೇಡ ಅಂತ ಹೇಳಿ HDಗೆ ಸಲಹೆ ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ಬಿಜೆಪಿ ನಿರ್ಧಾರವನ್ನು ಬದಲಿಸಿದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಏನೆಲ್ಲ ಆಗಬಹುದು ಈ ಒಂದು ಬೆಳಗಾವಿಯ ಅಧಿವೇಶನದಲ್ಲಿ ಅನ್ನೋದನ್ನು ನಾವು ಕಾದು ನೋಡಬೇಕು, ಯಾವ್ಯಾವ ಒಂದು ಚರ್ಚೆಗಳಾಗುತ್ತೆ ಅಂತ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.